ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಕಿರಿಯ ಸಹಾಯಕ ಕಂಪ್ಯೂಟರ್ ಆಪರೇಟರ್ ಹುದ್ದೆಗಳಿಗೆ ಕಾಲ್ ಮಾಡಿದ್ದಾರೆ. KEA ರಿಕ್ರೂಟ್ಮೆಂಟ್ 2025 ಇದು ಕಾಲ್ ಮಾಡಿದ್ದಾರೆ. ಓಕೆ, ಹೊಸ ನೇಮಕಾತಿ ಅಂತಲೇ ಹೇಳ್ಬೋದು. ಸೊ ಇದ್ರ ಬಗ್ಗೆ ಇವತ್ತಿನ ವಿಡಿಯೋನ ಹೇಳ್ತಾ ಇದ್ದೀನಿ ಡೀಟೇಲಾಗಿ, ಏನೆಲ್ಲ ಇರುತ್ತೆ ಪ್ರೊಸೀಜರ್ ಅಂತ ಹೇಳಿ. ಓಕೆ, ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಪ್ರೆಸ್ ಮಾಡಿ. ಇದರಿಂದ ನಾನು ಮಾಡೋ ವಿಡಿಯೋ ನೋಟಿಫಿಕೇಷನ್ ಬೇಗ ಬರುತ್ತೆ. ವಿಡಿಯೋನ ಫಸ್ಟ್ ಟೈಮ್ ನೀವೇ ನೋಡ್ಬೋದು. ಸೊ ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ. KEA ರಿಕ್ರೂಟ್ಮೆಂಟ್ 2025 ಅಪ್ಲೈ ಆನ್ಲೈನ್ 28 ಜೂನಿಯರ್ ಅಸಿಸ್ಟೆಂಟ್ ಕಂಪ್ಯೂಟರ್ ಆಪರೇಟರ್ ಪೋಸ್ಟನ್ನು ಕಾಲ್ ಮಾಡಿದ್ದಾರೆ. ಸೊ ಇದಕ್ಕೆ ಅರ್ಜಿ ಸಲ್ಲಿಸುವವರು ಏನೆಲ್ಲ ಶೈಕ್ಷಣಿಕ ಅರ್ಹತೆ, ಏನೆಲ್ಲ ವಯೋಮಿತಿ ಎಷ್ಟಿರಬೇಕು, ಏಜ್ ಲಿಮಿಟ್ಟು, ಮತ್ತು ಯಾವತ್ತು ಲಾಸ್ಟ್ ಡೇಟ್ ಇದೆ, ಸೊ ಅದೆಲ್ಲನೂ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಬನ್ನಿ ಹಾಗಾದರೆ ವಿಡಿಯೋ ನೋಡೋಣ. ಹುದ್ದೆಯ ಹೆಸರು ಬಂದು ಇದು ವಿವಿಧ ಹುದ್ದೆಗಳು ಅಂದರೆ ಟೋಟಲ್ಲು ಹುದ್ದೆಗಳ ವಿವರ ಬಂದು ಸೀನಿಯರ್ ಪ್ರೋಗ್ರಾಮರ್ 2, ಸೊ ಜೂನಿಯರ್ ಪ್ರೋಗ್ರಾಮರ್ 2 ಮತ್ತು ಜೂನಿಯರ್ ಕನ್ಸೋಲ್ ಆಪರೇಟರ್ 4, ಕಂಪ್ಯೂಟರ್ ಆಪರೇಟರ್ 4, ಸಹಾಯಕ ಪೋಸ್ಟಿಗೆ 3, ಕಿರಿಯ ಸಹಾಯಕ ಪೋಸ್ಟಿಗೆ 8, ದತ್ತಾಂಶ ನಮೂದು ಸಹಾಯಕರು ಬೆರಳಚ್ಚುಗಾರರು ಪೋಸ್ಟಿಗೆ 5. ಸೊ ಇಷ್ಟನ್ನು ಕಾಲ್ ಮಾಡಿದ್ದಾರೆ. ಅರ್ಜಿ ಸಲ್ಲಿಸೋದು ಹೇಗೆ ಅಂದರೆ ಆನ್ಲೈನ್ ಮೂಲಕನೇ ಇರುತ್ತೆ. ಒಟ್ಟು ಹುದ್ದೆಗಳು ಬಂದು 28. ವಿದ್ಯಾರ್ಹತೆ ಸೀನಿಯರ್ ಪ್ರೋಗ್ರಾಮರ್, ಜೂನಿಯರ್ ಪ್ರೋಗ್ರಾಮರ್, ಜೂನಿಯರ್ ಕನ್ಸೋಲ್ ಆಪರೇಟರ್ ಹುದ್ದೆಗಳಿಗೆ ಅಭ್ಯರ್ಥಿಗಳು ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಷನ್ ಸೈನ್ಸ್, ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನ್ ವಿಷಯದಲ್ಲಿ ಇಂಜಿನಿಯರಿಂಗ್ ಪದವಿ ಹೊಂದಿರಬೇಕು. ನೆಕ್ಸ್ಟ್ ಬಂದು ಕಂಪ್ಯೂಟರ್ ಆಪರೇಟರ್. ಈ ಹುದ್ದೆಗಳಿಗೆ ಅಭ್ಯರ್ಥಿಗಳು ಕಂಪ್ಯೂಟರ್ ಅಪ್ಲಿಕೇಶನ್ ಅಂದರೆ BCA ಅಥವಾ ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ನಲ್ಲೂ BSc ಪದವಿ ಹೊಂದಿರಬೇಕು. ಎರಡರಲ್ಲಿ ಯಾವುದಾದ್ರೂ ಒಂದು. ಸೊ ಸಹಾಯಕ ಹುದ್ದೆಗಳಿಗೆ ಅಂದರೆ ಕಾನೂನು ಪದವಿ ಹೊಂದಿರಬೇಕು ಅಥವಾ ಒಂದು ಸ್ವಲ್ಪ ಗಣಕಯಂತ್ರ ಜ್ಞಾನ ಅಂದರೆ ಕಂಪ್ಯೂಟರ್ ನಾಲೆಡ್ಜ್ ಇರತಕ್ಕದ್ದು. ಕಿರಿಯ ಸಹಾಯಕರು ಪದವಿ ಜೊತೆಗೆ ಗಣಕಯಂತ್ರ ಜ್ಞಾನ ಅಂದರೆ ಕಂಪ್ಯೂಟರ್ ಜ್ಞಾನ ಹೊಂದಿರತಕ್ಕದ್ದು. ದತ್ತಾಂಶ ನಮೂದು ಸಹಾಯಕರು ಅಥವಾ ಬೆರಳಚ್ಚುಗಾರರು PUC ಆಗಿರಬೇಕು. ಮತ್ತು ಕನ್ನಡ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸುವ ಕನ್ನಡ ಮತ್ತು ಇಂಗ್ಲೀಷ್ ಹಿರಿಯ ದರ್ಜೆಯ ಬೆರಳಚ್ಚುಗಾರರ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿರಬೇಕು. ಸೊ ಹಾಗಾದರೆ ಈ ಅಪ್ಲಿಕೇಶನ್ ಹಾಕಲು ಎಷ್ಟೆಲ್ಲ ಏಜ್ ಲಿಮಿಟ್ ಇದೆ? ಕೊನೆಯ ದಿನಾಂಕಕ್ಕೆ ಸರಿಯಾಗಿ 18 ವರ್ಷ ಆಗಿರಬೇಕು. ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ ಗರಿಷ್ಠ 35 ವರ್ಷ, ಪ್ರವರ್ಗ 2A ಮತ್ತು 2B, 3A 3B ಅಭ್ಯರ್ಥಿಗಳಿಗೆ 38 ವರ್ಷ ಗರಿಷ್ಠ. SC ST ಪ್ರವರ್ಗ 1 ಅಭ್ಯರ್ಥಿಗಳಿಗೆ ಗರಿಷ್ಠ 40 ವರ್ಷ. ವೇತನ ಶ್ರೇಣಿ ಬಂದು ಸೀನಿಯರ್ ಪ್ರೋಗ್ರಾಮರ್ಗೆ ಏನೆಲ್ಲ ಪೇಮೆಂಟ್ ಕೊಡ್ತಾರೆ ಅಂದರೆ 2,650ರಿಂದ 97,100ವರೆಗೂ ಸಂಬಳ ಇರುತ್ತೆ. ಜೂನಿಯರ್ ಪ್ರೋಗ್ರಾಮರ್ಗೆ 43,100 ಇಂದ 83,900ವರೆಗೂ ಇರುತ್ತೆ. ಜೂನಿಯರ್ ಕನ್ಸೋಲ್ ಆಪರೇಟರ್ಗೆ 37,900 ರೂಪಾಯಿಂದ ಹಿಡಿದು 70,850. ಕಂಪ್ಯೂಟರ್ ಆಪರೇಟರ್ಗೆ 30,350 ರೂಪಾಯಿಂದ ಹಿಡಿದು 58,250 ರೂಪಾಯಿವರೆಗೂ ಇರುತ್ತೆ. ನೆಕ್ಸ್ಟು ಸಹಾಯಕ ಹುದ್ದೆಗೆ 30,350 ರೂಪಾಯಿಂದ ಹಿಡಿದು 58,250 ರೂಪಾಯಿವರೆಗೂ ಇರುತ್ತೆ. ಕಿರಿಯ ಸಹಾಯಕರು 21,400 ರೂಪಾಯಿಂದ ಹಿಡಿದು 42,000 ರೂಪಾಯಿವರೆಗೂ ಇರುತ್ತೆ. ಇನ್ನು ದತ್ತಾಂಶ ನಮೂದು ಸಹಾಯಕರು ಬೆರಳಚ್ಚುಗಾರರ ಹುದ್ದೆಗೆ 21,400 ರೂಪಾಯಿಂದ ಹಿಡಿದು 42,000. ಓಕೆ, ಅರ್ಜಿ ಶುಲ್ಕ ಬಂದು ಸಾಮಾನ್ಯ ಅರ್ಹತೆ ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳಿಗೆ 750. SC ST ಪ್ರವರ್ಗ 1 ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 500 ರೂಪಾಯಿ. ವಿಕಲಚೇತನ ಅಭ್ಯರ್ಥಿಗಳಿಗೆ 250. ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಶುಲ್ಕ ಪಾವತಿ ಮಾಡಬೇಕು.
ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಡಿಸೆಂಬರ್ 4ರಿಂದನೇ ಅರ್ಜಿಯನ್ನು ಹಾಕಬಹುದಾಗಿದೆ ನೀವು. ಕೊನೆಯ ದಿನಾಂಕ ಬಂದು ಜನವರಿ 3. ಓಕೆ, ಇಷ್ಟು ಇರುತ್ತೆ. ಸೊ ಎಲ್ಲರೂ ಹೋಗಿ, ಯಾರೆಲ್ಲ ಎಲಿಜಿಬಲ್ ಇದ್ದೀರಾ ಅವರೆಲ್ಲರೂ ಕೂಡ ಹೋಗಿ ಅಪ್ಲಿಕೇಶನನ್ನು ಹಾಕಿ ಅಂತ ಹೇಳ್ತಾ, ಸೊ ಈ ವಿಡಿಯೋ ಇಂಟ್ರೆಸ್ಟಿಂಗ್ ಅನಿಸುತ್ತೆ ಅಂತ ಅಂದ್ಕೊಂಡಿದ್ರೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.